ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನೋಡ್ತಿದ್ರೆ ನಿಮ್ಮನ್ನೆಲ್ಲ ಉತ್ತರ ಕರ್ನಾಟಕದ ಮಂದಿ ಅಂತ ಅನ್ಸುತ್ತೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಈ ತರ ರೈತ ಹೋರಾಟ ನಡೆದಾಗ ಕೆಲವೊಂದು ಯಶಸ್ವಿ ಆಗಿದೆ ಅಂತ ಕೇಳಿದ್ವಿ. ಆದ್ರೆ ಬಿಡದಿಯ ರೈತ ಹೋರಾಟ ಮಾತ್ರ ಇಲ್ಲಿವರೆಗೂ ಕೂಡ ಅವ್ರು ಅನ್ಕೊಂಡಂತೆ ಅವ್ರೇನ್ ಅನ್ಕೊಳ್ತಿದ್ರು ಇನ್ನೂ ಸಾಕಾರ ಆಗಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಮಗ ಮಾಧ್ಯಮದ ಮಿತ್ರರ ಮುಖಾಂತರ ಇಲ್ಲಿ ಏನ್ ನಡೆದೈತಿ, ಈ ಬಿಡದಿ ಏರಿಯಾದೊಳಗೆ ಏನ್ ನಡೆದೈತಿ ರೈತರ ಬಗ್ಗೆ ಅನ್ನೋದು ನಿಮ್ಮ ಮಾಧ್ಯಮ ಮುಖಾಂತರ ತಿಳ್ಕೊಂಡು ನಾವು ಸ್ವಂತ ನಮ್ಮ ಪ್ರೇರಣೆಯಿಂದ ನಮ್ಮ ಶಕ್ತಿಯಿಂದ ನಮ್ಮಲ್ಲಿ ಇದ್ದಂತ ಹಿಟ್ಟ ಅಕ್ಕಿ ತೊಂದು ಲಾರಿ ಮಾಡ್ಕೊಂಡು 100 ಜನ ನಾವು ಉತ್ತರ ಕರ್ನಾಟಕದಿಂದ 16 ಜಿಲ್ಲೆದವರು ಇಲ್ಲಿ ಬಂದಿದ್ದೆವು. ಯಾಕೆ ಬಂದಿದ್ದೇವಪ್ಪ ಅಂದ್ರೆ ರೈತರಿಗೆ ಇಲ್ಲಿ ಅನ್ಯಾಯ ನಡೆದೈತಿ ಅನ್ನೋದಕ್ಕೆ ಬಂದಿದ್ದೆವು. ಒಂದಿಷ್ಟು ಜನ ಕೇಳ್ತಿರೋದು ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಿಮಗೆ ಗೊತ್ತಾಗೋದಕ್ಕೆ 450 ದಿನ ಬೇಕಾಯ್ತಾ ಅಂತ. ಮೊದಲೇ ಬರ್ಬೋದು. ಹಂಗಿಲ್ಲ, ಅದು ಮಾಧ್ಯಮ ಮುಖಾಂತರ ಅವ್ರದ್ದು ಯಶಸ್ವಿ ಆಕತಿ. ಇವತ್ತು ಯಶಸ್ವಿ ಆಕತಿ, ನಾಳೆ ಯಶಸ್ವಿ, ಈ ತಿಂಗಳ ಆಕತಿ, ಮುಂದಿನ ತಿಂಗಳ ಆಕತಿ, ಹಂಗೆ ರಸ್ತೆ ನೋಡಿದೆ ನಾವು. ಆದ್ರೆ ಅದೇನು ಯಶಸ್ವಿ ಆಗ ಅವ್ರ ರಾಜಕಾರಣ ಮಾಡಕತ್ತರು, ದುರಾಶೆಯಿಂದ ಮುಂದುವರಿಯಾಕತ್ರು. ಅದ್ರ ಸಲುವಾಗಿ ಅವ್ರ ದುರಾಶೆ ಐತೋ ಅಥವಾ ಏನ್ ಇದ್ರಾಗ ಸ್ವಾರ್ಥ ಐತಿ ಇಲ್ಲ ನೋಡಕಂತ ಬಂದಿವಿ ನಾವು. ಇವತ್ತು ನೋಡೇ ಅವ್ರಿಗೆ ಬೆಂಬಲ ಕೊಟ್ಟಿದ್ದೇವೆ ನಾವು. ಏನ್ ಅನ್ಸುತ್ತೆ ನಿಮಗೆ ನೋಡಿದ್ರೆ? ಇವತ್ತು ಈ ಭಾರತ ಭೂಮಿ ಒಳಗೆ ಇಲ್ಲಿ ಬಂದಿದ್ದೇವೆ ನಾವು. ನಮ್ಮ ಕರ್ನಾಟಕದ 1 ನಂಬರ್ ಭೂಮಿ ಅನ್ಸತ್ತ ನಮ್ಗೆ. ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಲ್ಲಿ ವಿನಂತಿ ಮಾಡ್ಕೊತೀನಿ ನಾನು. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ, ಇದೇ ಜಿಲ್ಲಾದವ್ರದಾರ ಅವ್ರು. ಇದೇ ಜಿಲ್ಲಾದವ್ರ ಸಲುವಾಗಿ ಅವ್ರಲ್ಲಿ ಮನವಿ ಮಾಡ್ಕೋತೇವೆ ನಾವು. ಒಮ್ಮೆ ಬರ್ರಿ ನೀವು, ಇವತ್ತು ನಾಳೆ ಬರ್ತೇವಪ್ಪ ಅಂದ್ರೆ ಈ ಮಾಧ್ಯಮ ಮುಖಾಂತರ ಹೇಳ್ತೇವೆ ನಾವು. ನಾಳೆ ಬರ್ತೇವಪ್ಪ, ಇವತ್ತು ಇಲ್ಲಿ ಉಳಿಯಾಕ ಕಟ್ಟಿದ್ದೇವೆ ನಾವು. ಇವತ್ತು ಏನ್ ಜಗದಾಗ ಬಂದೇವಲ್ಲ, ಈ ಭೂಮಿ ನೀವೇನ್ ಅಕ್ರಮ ಮಾಡತ್ತೀರಿ, ಆ ಭೂಮಿ ಒಳಗೆ ನಿಂತೇವೆ ನಾವು ಬಂದು. ಇಲ್ಲಿ ಸುಮಾರು ಎಷ್ಟು ಕೋಟಿ ಬೆಲೆ ಕಟ್ಟಬೇಕು ಅನ್ನುವಂಥದ್ದು ಅರ್ಥ ಆಗೋಲ್ಲ ಅವ್ರಿಗೆ. ದುರಾಶೆ ಬಿಡ್ರಿ, ದುರಾಶೆ ಬಿಟ್ಟ ಈ ನಾಡಿನ ಜನರು ನಿಮ್ಮನ್ನ ಯಾಕೆ ಆರಿಸ್ತಂದಾರು, ಅವ್ರಿಗೆ ಏನ್ ಅವಶ್ಯಕತೆ ಐತಿ, ಈ ನಾಡಿನೊಳಗೆ ಹಿಂದೆ ಹೆಂಗ್ ಮಾಡಿದಾರೆ ರಾಜಕಾರಣ, ಇವತ್ತು ಹೆಂಗ್ ನಡೆದೈತಿ, ಮುಂದೆ ಏನ್ ಮಾಡ್ಬೇಕು, ಮುಂದಿನ ಪೀಳಿಗೆ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಕೋರಿ, ಅರ್ಥ ಮಾಡ್ಕೋರಿ. ಬರೀ ಮನುಷ್ಯರ ನೀವು ಬರೀ ಮನುಷ್ಯರ ಉಳಿಬೇಡ್ರಿ, ಮನುಷ್ಯತ್ವನ ಮುಂದುವರ್ಸ್ರಿ. ಮನುಷ್ಯತ್ವ ಮುಂದುವರ ಈ ರಾಷ್ಟ್ರ ಮುಂದುವರಕ್ ಸಾಧ್ಯತೆ. ಬರೀ ಮನುಷ್ಯ ನಾವು ಮುಂದೋಗಿದ್ದೇವೆ, ನಾವು ಮುಖ್ಯಮಂತ್ರಿ ಆಗಿದ್ದೇವು, ನಾವು ಭಾರತ ಪ್ರಧಾನಮಂತ್ರಿ ಆಗಿದ್ದೇವು, ನಾವು ರಾಷ್ಟ್ರಪತಿ ಆಗಿದ್ದೇವೆ ಅಂದ್ರೆ ಅಲ್ಲ. ಈ ನಾಡಿಗೆ ಈ ದೇಶಕ್ಕೆ ಏನ್ ಆಗ್ಬೇಕಾಗೈತಿ, ಹಿಂದಿನ ರಾಜಕಾರಣಿಗಳು ರಾಜಗಳು ಏನೇನ್ ಮಾಡ್ಯಾರು, ಎಷ್ಟು ಅನ್ಯಾಯ ಐತಿ, ನಮ್ಮ ಪ್ರಜಾಪ್ರಭುತ್ವ ಬರ್ಬೇಕಂದ್ರೆ ಎಷ್ಟು ಜನ ಈ ದೇಶ ಉಳಿಬೇಕಂತ ಪ್ರಾಣ ಕೊಟ್ಟಿದಾರ ಅನ್ನೋದು ಅರ್ಥ ಮಾಡ್ಕೋರಿ. ನೀವು ಎಷ್ಟು ಗಳಿಸಿದ್ರು ಹೋಗಂಗಿಲ್ಲ. ಈ ನಾಡಿನ ನೀವು ರೈತರಿಗೆ ಬಡವರಿಗೆ ಅನ್ಯಾಯ ಮಾಡ್ತಾರೆ. ನೀವು ಎಷ್ಟು 1000 ಕೋಟಿ ಎಷ್ಟು ಲಕ್ಷ ಕೋಟಿ ಗಳಿಸಿದ್ರು ನೀವು ತಗೋಕ್ ಸಾಧ್ಯ ಇಲ್ಲ. ಇದು ನೀವು ಅರ್ಥೇರಿ. ಹಿಂದ ತಿಳಿಸಿದಾರ ನಿಮಗೆ. ಹಿಂದ ಎಲ್ಲಾ ಇದ್ರವರು ಇನ್ಕ್ವೈರಿ ಇತರ ಜನ ಎಲ್ಲ ಬಂದು ನಿಮ್ಗೆ ತಿಳಿಸಿದಾರ. CBI ಇರ್ಬೋದು, ED ಅವ್ರು ಇರ್ಬೋದು, ಎಲ್ಲರೂ ತಿಳಿಸಿದಾರ. ಅದನ್ನ ಅರ್ಥ ಮಾಡ್ಕೊಂಡಿರಂತ ನಾವು ತಿಳ್ಕೊಂಡೇವ. ಇವತ್ತು ನಿಮಗೆ ರಾಜ್ಯದೊಳಗೆ ಉನ್ನತ ಕುರ್ಚಿ ಸಿಕ್ಕತಿ. ಉನ್ನತ ಕುರ್ಚಿ ಕೂತ್ ನೀವು ಏನೋ ಮಾಡ್ಬೋದು, ಆದ್ರೆ ರೈತರನ್ನ ಹೆದರ್ಸಕ್ ಸಾಧ್ಯ ಇಲ್ಲ. ನೀವು ಉತ್ತರ ಕರ್ನಾಟಕದ ಭೂಮಿಯನ್ನ ಮತ್ತೆ ಇಲ್ಲಿನ ಭೂಮಿಯನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇದು ಬಂಗಾರ ಕಿಮ್ಮತ್ತಿನೂ ಕಮ್ಮಿ ಆಗಬಹುದು, ಇದ್ರ ಭೂಮಿ ಕಿಮ್ಮತ್ ಕಮ್ಮಿ ಆಗಲ್ಲ. ಒಂದು ತೊಲಿ ಬಂಗಾರಕ್ಕೆ ಎಷ್ಟು ಕಿಮ್ಮತ್ ಆಕತ್ತಲ್ಲ, ಅದಕ್ಕಿಂತ 1000 ಪಟ್ಟು ಇವತ್ತು ಬಂಗಾರದ ಬೆಲೆ ಮೇಲೆ ಕಣ್ಣಾಕಿದ್ದಾರೆ ಅಂತ. ಹೌದೌದು. ಇವತ್ತು ರೈತರನ್ನ ನಾಶ ಮಾಡ್ಬೇಕು, ತಾವು ದುರಾಶೆಯಿಂದ ಉದ್ಧಾರ ಆಗ್ಬೇಕಂತ ಮಾಡ್ತಾರ ಅವ್ರು. ದುರಾಶೆಯಿಂದ ಇದನ್ನ ಮಾರ್ಕೊಂಡ್ಕಾರ ಉದ್ಧಾರ ಆಗ್ಬೇಕು ಮಾಡ್ತಾರ. ನೀವು ಯಾವ್ದ ಫ್ಯಾಕ್ಟ್ರಿ ಕಟ್ಟಿದ್ರು, ನೀವು ಯಾವ್ದ ಪಟ್ಟಣವನ್ನ ಮಾಡಿರು, ಇವತ್ತು ಭೂಮಿ ಒಮ್ಮೆ ಕೊಡ್ತದ, ಅದಕ್ಕೆ ಒಮ್ಮೆ ಬೆಲೆ ಹಾಕದ ಅದಕ್ಕೆ. ಆದ್ರೆ ಈ ಭೂಮಿ ಈ ಜಗತ್ತಿನೊಳಗೆ ಸೂರ್ಯ ಚಂದ್ರಮ್ಮ ಇಲ್ಲಿ ಮಟ್ಟ ಇರ್ತಾರಲ್ಲ, ಅಲ್ಲಿ ಮಟ್ಟ ಸಂಪತ್ತನ್ನು ಕೊಡ್ತೈತಿ ಈ ಭೂಮಿ. ಅಂತ ಭೂಮಿ ಹಾಳು ಮಾಡಬಾರ್ದು ಅವರು. ಈ ಭೂಮಿಗೆ ಬೆಲೆ ಕಟ್ಟಕ ಆಗ್ಬಹುದು, ಆದ್ರೆ ಭೂಮಿ ಒಳಗೆ ಉತ್ಪನ್ನ ಹೊಂದುವಂತದ್ದು, ಈ ಭೂಮಿ ಒಳಗೆ ವಿಷ ಬರ್ತೈತಿ, ಅಮೃತ ಬರ್ತೈತಿ, ಎಲ್ಲಾ ಬರ್ತೈತಿ. ಈ ಭೂಮಿ ಒಳಗೆ ಯಾರ ರೈತ ಏನ್ ಬೇಯ್ತಾನಲ್ಲ ಎಲ್ಲಾ ಇದ್ರಾಗೈತಿ. ಯಾವ ಬೆಕ್ಕದ ಹೇಳಿ ಇದಷ್ಟ ಐತಿ ಅಂತ ಹೇಳಿ ಅವ್ರಿಗೆ ಬಹುಮಾನ ಕೊಡ್ತೇವೆ ನಾವು. ಆದ್ರೆ ಇದ್ರಾಗ ಇಷ್ಟ ಇಂತಾದೈತಿ ಅಂತ ಹೇಳಕ್ ಯಾರಿಗೂ ಈ ಭೂಮಿಯಾಗ ಹುಟ್ಟಂತ ಯಾವ ವಿಜ್ಞಾನಿಗೂ ಸಾಧ್ಯ ಇಲ್ಲ. ಎಷ್ಟು ಮಂದಿ ವಿಜ್ಞಾನಿಗಳು ಹುಟ್ಟಿರು, ಎಷ್ಟು ಮಂದಿ ವಿಜ್ಞಾನಿಗಳು ಈ ದೇಶವನ್ನು ಹೆಸರು ತಂದ್ರು. ನಮ್ಮ ದೇಶದಿಂದ ಹೊರಗಿನ ದೇಶಕ್ಕೆ, ನಮ್ಮ ದೇಶದ ವಿಜ್ಞಾನಿಗಳು ಹೊರಗಿನ ದೇಶದವ್ರು ಹೆಸರು ಮಾಡಿದ್ರು. ಅಂತ ವಿಜ್ಞಾನಿಗಳು ಬರ್ದಿಟ್ಟಂತ ಪುಸ್ತಕ ಓದ್ರಿ, ಅವ್ರು ಏನ್ ಮಾಡ್ಬೇಕಾಗೈತಿ ಅದನ್ನ ಮಾಡ್ರಿ. ಈಗ ಸ್ವತಂತ್ರ ಸಿಕ್ಕ ನಮ್ಗೆ 75, 76, 77 ವರ್ಷ ಆತಿ. 78ನೇ ವರ್ಷ ಇರ್ಬೇಕೀಗ, 29ನೇ ವರ್ಷ. ಆದ್ರೆ ನೀವು ಎಲ್ಲಿ ಫ್ಯಾಕ್ಟ್ರಿ ಕಟ್ಟಿದಿರಿ, ಎಷ್ಟು ಫ್ಯಾಕ್ಟ್ರಿ ಕಟ್ಟಿದಿರಿ ಅರ್ಥ ಮಾಡ್ಕೋರಿ. ಎಷ್ಟು ಡ್ಯಾಮ್ಗಳು ಕಟ್ಟಿದಿರಿ, ಎಷ್ಟು ಕೆರೆಗಳು ಕಟ್ಟಿದಿರಿ, ಹಿಂದ ಏನು ಇಲ್ಲ, ಯಾರು ಕಟ್ಟಿದ್ರಿ, ಎಷ್ಟು ಕಟ್ಟಿದ್ರು, ಅವ್ರಿಂದ ಎಷ್ಟು ಸಂಪತ್ತು ಬರ್ತೈತಿ ಈ ದೇಶದೊಳಗ. ನಿಮ್ ಫ್ಯಾಕ್ಟ್ರಿಂದ ಎಷ್ಟು ಸಂಪತ್ತು ಬಂದೈತಿ ವಿಚಾರ ಮಾಡ್ರಿ. ರೈತರಿಗಾಗಿ ನೀವು ಎಷ್ಟು ವಿದ್ಯುತ್ ಕೊಟ್ಟಿದ್ರಿ ವಿಚಾರ ಮಾಡ್ರಿ. ರೈತರಿಗಾಗಿ ಏನ್ ಮಾಡಿದ್ರಿ? ನಮ್ಮ ಭಾರತದ ಪ್ರಥಮ ಪ್ರಧಾನಮಂತ್ರಿ ಹೇರು ಜೈ ಜವಾನ್ ಜೈ ಕಿಸಾನ್ ಅಂತಿಕಾರ. ಈ ರಾಷ್ಟ್ರದ ಬೆನ್ನೆಲುಬು ಏನ್ರ ಆಯ್ತಪ್ಪ ಅಂದ್ರೆ ಭಾರತದ ರೈತರು ಅಂತ ಹೇರು. ಅದ್ರ ಮೇಲೆ ಅವ್ರ ರಾಷ್ಟ್ರವನ್ನು ಕಟ್ಟಿರ್ರಿ, ಅದ್ರ ಮೇಲೆ ಅವ್ರ ರಾಜ್ಯಭಾರ ಮಾಡಿರಿ. ನಮ್ಮ ದೇಶದೊಳಗೆ ಒಬ್ಬ ಪ್ರಧಾನಿ ಹೇಳಿ, ಒಬ್ಬ ಮುಖ್ಯಮಂತ್ರಿ ಹೇಳಿ, ಎಲ್ಲಾ ಜನ ಪ್ರಜೆಗಳು ಕೇಳುವಂತ ದೇಶ ಇದೆ. ಒಂದ್ ಒಪ್ಪತ್ತು ಊಟ ಬಿಡ್ನಪ್ಪ ಅಂದ್ರೆ 2 ಒಪ್ಪತ್ತು ಊಟ ಬಿಡುವಂತ ಈ ಜನನ ಬದುಕಿಸ್ಬೇಕ. ಈ ಜನರ ಮುಂದಿನ ಪೀಳಿಗೆ ಮುಂದುವರಿಬೇಕು. ನಮ್ಮ ರಾಷ್ಟ್ರ ಹುಟ್ಟಿದಂತ ಯುವಕರಿಗೆ ವಿದ್ಯಾಭ್ಯಾಸ ಕೊಡ್ಬೇಕು. ವಿದ್ಯಾಭ್ಯಾಸ ಕೊಟ್ಟು ಮುಂದೆ ತಗೋಬೇಕು ದೇಶನ. ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ, ಮೈಸೂರು ಭಾಗ ಅಂತ ಯಾವ್ದು ಇರಬಾರ್ದು. ಅಖಂಡ ಕರ್ನಾಟಕ ಯಾವಾಗ್ಲೂ ಒಂದೇ ಇರಬೇಕು ನಿಜ. ಆದ್ರೆ ಸರ್ಕಾರಗಳನ್ನ ನೋಡಿದಾಗ ಪ್ರತಿಯೊಂದು ಸರ್ಕಾರವೂ ಕೂಡ ಎಲ್ಲೋ ಹಳೆ ಮೈಸೂರು ಭಾಗವನ್ನ ಮಾತ್ರ ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಉತ್ತರ ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ? ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತದೆ. ಅದಕ್ಕೆ ನಮ್ಮ ರಾಜಕಾರಣಿಗೂ ಇಚ್ಛಾಶಕ್ತಿ ಕಡಿಮೆ ಇದೆ. ಉತ್ತರ ಕರ್ನಾಟಕದವರು ಯಾವ್ದೋ MLA ಇರ್ಬೋದು, ಯಾವ್ದೋ ಮಂತ್ರಿ ಇರ್ಬೋದು,
ನಮ್ಮ ನಮ್ಮ ಈ ಕಡೆ ಎಷ್ಟು ನಮ್ಮ ಜಿಲ್ಲಾಕ್ಕೆ ಏನು ಬರ್ಬೇಕಾಯ್ತಲ್ಲ ಆ ಪಾಲ್ ಕೊಡಂತೆ ಪಾಲ್ ತೊಗೊಂಡು ನಮ್ಮ ಜಿಲ್ಲಾ ಪ್ರಕಾರನು ಅಭಿವೃದ್ಧಿ ಮಾಡ್ಕೋಬೇಕು ಅವ್ರು. ಅವ್ರಿಗೆ ಗೊತ್ತಿಲ್ಲಪ್ಪ ಅಂದ್ರೆ IAS ಆಫೀಸರ್ ಇರ್ತಾರ, ಅವ್ರನ್ನ ತೊಗೊಂಡು ಏನ್ ಅಭಿವೃದ್ಧಿ ಮಾಡ್ಬೇಕು. ಬೆಳಗಾವಿ ಅಂದ್ರೆ ಸಾಮಾನ್ಯ ಅಲ್ಲ, ಧಾರವಾಡ ಹುಬ್ಳಿ ಅಂದ್ರೆ ಸಾಮಾನ್ಯ ಅಲ್ಲ, ಗದಗ ಅಂದ್ರೆ ಸಾಮಾನ್ಯ ಅಲ್ಲ. ಅಲ್ಲಿ ಹುಟ್ಟಿ ಬೆಳೆದಂತ ಅವ್ರು ಅಪ್ಪಟ ಚಿನ್ನದಂತ ಹುಟ್ಟಿ ಬೆಳೆದಾರ. ಅಂತ ವ್ಯಕ್ತಿಗಳು ಶ್ರಮ ಪಟ್ಟ ಅವ್ರು ಪ್ರಾಣ ಕೊಟ್ಟಕಾರ ನಮ್ಮ ರಾಷ್ಟ್ರವನ್ನು ಕಟ್ಟಿದಾರೆ. ಅದು ಮುಂದುವರಿಬೇಕಪ್ಪ. ನಮ್ಗೆ ಏನೂ ತೊಂದ್ರೆ ಇಲ್ಲ. ಇವತ್ತು ನಮ್ಮ ಕೈ ಮಿಲಿಟರಿ ಐತಿ, ಪೊಲೀಸ್ ಫೋರ್ಸ್ ಐತಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಐತಿ, 70-75 ಡಿಪಾರ್ಟ್ಮೆಂಟ್ ಅದಾವ. ನಾವ್ ಏನ್ ಮಾಡ್ಬೇಕೈತಿ ಇಂಥದ್ದು ಆಗ್ಬೇಕಂತ ಹೇಳ್ಬೇಕಾಯ್ತು ಅಷ್ಟೇ. ಇಂಥದ್ದು ನಾಶ ಆಗ್ಬೇಕಂತ ನಾಶ ಆಕತಿ. ಇವತ್ತು ಎಂತದ್ ಮಾಡತಾರ ಇವ್ರು, ಇದು ನಮ್ಮ ಮುಖ್ಯಮಂತ್ರಿಗಳು. ಇದು ಬಿಡದಿ ಕ್ಷೇತ್ರ ನಾಶ ಆಗ್ಬೇಕಂತ ಹೇಳ್ತಾರೆ ಇವ್ರ. ಇಲ್ಲಿ ಬಂದು ನೋಡೋಣ, ಇಲ್ಲಿ ತೆಂಗಿನ ಗಿಡಗಳು ರೈತರೇ ಇಲ್ಲ ಅಂತಾರೆ. ಇಲ್ಲಿ ರೈತರು ಸಂಪೂರ್ಣ ಪ್ರಮಾಣ ಇದಾರ. ರೈತರಿಗೆ ಅನ್ಯಾಯ ಮಾಡತ್ತಾರ. ಬಂಜರು ಭೂಮಿ ಅಂತಾರೆ. ನೀವು ನೋಡೋದಲ್ಲ, ಬಂಜರು ಭೂಮಿ ಅಲ್ಲ, ಸಂಪತ್ ಭರಿತವಾದ ಸಮೃದ್ಧವಾದ ಭೂಮಿ ಇದು. ಸಮೃದ್ಧ ಕರ್ನಾಟಕ ಫಸ್ಟ್ ಪೈಲೆ ಎಲ್ಲಾರು ಬರ್ತೈತಪ್ಪ ಅಂದ್ರೆ ಯಾವ ಜಿಲ್ಲಾದಾಗ ಬರ್ತೈತಪ್ಪ ಅಂದ್ರೆ ಇವತ್ತು ಈ ರಾಮನಗರ ಜಿಲ್ಲಾದಾಗ ಐತಿ. ಇವತ್ತು ನಾವು ನೋಡಾತ ಹೋಗ್ಬೇಕಾದ್ರೆ ಬಂದು ನೋಡ್ಬೋದು. ಅವರು ನಮ್ಮನ್ನ ಕರ್ಸಲ್ಲ, ಅವ್ರು ಯಾವ ಬರ್ತಾರ ಅವಾಗ ನಮ್ ನಂಬರ್ ಬೇಕಾದ್ರೆ ಹೇಳ್ತಾವ. ನಾವು ಶಿವನ್ ಸಿಂಗ್ ಮುಖಾಶಂತಿಕರ, ನಾವು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ದೇವ, ರಾಜ್ಯ ರೈತ ಸಂಘದ ಅಧ್ಯಕ್ಷರದೇವ. ನಾವು ನಮ್ಮ ಜಿಲ್ಲಾದೊಳಗೆ ಅಷ್ಟೇ ಅಲ್ಲ, ನಮ್ಮ 16 ಜಿಲ್ಲಾ ಒಳಗೆ ಎಲ್ಲಾ ರೈತ ಸಂಘಗಳ ಕೂಡಿಕೆ ಒಂದು ಸಂಯುಕ್ತ ಶಕ್ತಿಯನ್ನು ಸೃಷ್ಟಿ ಮಾಡಿದೆವು. ಮುಂದಿನ ರೈತ ಹೋರಾಟ ಯಾವ ರೀತಿ ಇರಬೇಕು ಅಂತ ರೈತರ ಹೋರಾಟ ಕುರ್ಚಿ ಸುಪ್ರತ ಇರ್ತದೆ. ನಾವು ಇವ್ರು ಕುರ್ಚಿ ವ್ಯವಸ್ಥೆ ಮತ್ತೊಬ್ಬರ ಮೇಲೆ ಕುಂದಿಸ್ತೇವೆ. ಯಾಕಂದ್ರೆ ಇವ್ರು ಈ ನಮೂನೆ ಮಾಡಿರಪ್ಪ ಅಂದ್ರೆ ನಮ್ಮ ರಾಷ್ಟ್ರ ಮುಂದಿನ ಪೀಳಿಗೆ ಬದುಕಾಗಂಗಿಲ್ಲ. ಎಲ್ಲರಿಗೂ ಅನ್ನ ಬೇಕಲ್ಲ. ಇವ್ರೇನ್ ಫ್ಯಾಕ್ಟರಿ ಕಬ್ಬಿಣ ಹಾಕತಾರ, ಕಲ್ಲು ಮುಳ್ತೀನಿ ಸಾವಿರದ ರೈತ ಜನರಿಗೆ ಇವ್ರ ಸಮಯಕ್ಕೆ ಅನ್ನ ಬೇಕಲ್ಲ, ಎಲ್ಲರಿಗೂ ನೀರ ಬೇಕಲ್ಲ. ಈ ಭಾರತದೊಳಗ ನಾವು ನಮ್ಮ ಹಿರಿಯರು ಏನ್ ಹೇಳಿದಾರಪ್ಪ ಅಂದ್ರ ಗೋಮಾತಾ, ಭೂಮಾತಾ, ಗಂಗಾ ಮಾತಾ ಅಂತ ಹೇಳಿದಾರೆ. ಗೋಮಾತಾ, ಗೋಮಾತಾ, ಗಂಗಾ ಮಾತಾ. ಗಂಗಾ ಮಾತಾ ಅಂತ ಹೇಳ್ತಾರೆ. ಎಲ್ಲ ನದಿಗಳು ಇವತ್ತಿಗೆ ಕಲುಷಿತ. ಭೂಮಾತಾ ಅಂತ ಹೇಳ್ತಾರೆ, ಎಲ್ಲ ಭೂಮಿಯನ್ನ ವಶಪಡಿಸ್ಕೊಳ್ತಿದ್ದಾರೆ. ಗೋಮಾತಾ ಅಂತ ಹೇಳ್ತಾರೆ, ಎಲ್ಲ ಗೋವುಗಳನ್ನ ಕಸಾಯಿಖಾನೆಗಳು ಹೊಡಿತಾ ಇದ್ದಾರೆ. ಅದ ಕಸಾಯಿಖಾನೆಗಳು ಭಾರತದ ಸ್ವತಂತ್ರ ಆಗುವ ಎಷ್ಟಿದ್ದು? 3000 ಚಿಲ್ಲರೆ ಇದ್ದು. ಇನ್ನೊಂದು ಈ ನೆಲದ ವಿಶೇಷತೆ ಏನು ಅಂದ್ರೆ, ಇಲ್ಲಿ ನಾನ್ ನೋಡ್ರ ಮಟ್ಟಿಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹಸುಗಳನ್ನ ಹೆಚ್ಚಾಗಿ ಸಾಕಿರುವಂತ. ಈಗ ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತೇಳಿ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ತಾರೆ ಅನ್ನೋದಾದ್ರೆ ಆ ಹಸುಗಳನ್ನೆಲ್ಲ ಎಲ್ಲಿ ಕಳಿಸ್ಬೇಕು ಅವರು? ಹೌದೌದು. ಈಗ ನೀವು ಹೇಳೋದು ಸತ್ಯವಾದ ಮಾತೈತಿ. ಇವತ್ತು ಇವರು ಭೂಮಿಯನ್ನು ಕಸ್ಕೊಂಡ್ಕಾರ ಏನ್ರಮ್ಮ ಯಾವ್ದೋ ಬೇರೆ ಉದ್ಯೋಗಗಳು ಮಾಡಿರಪ್ಪ, ಉದ್ಯೋಗ ಆತ್ಪ ಅಂದ್ರೆ ಅಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಬದುಕಂಗಿಲ್ಲ. ಯಾವ ಪ್ರಾಣಿ ಯಾವ ಪಕ್ಷಿ ಬದುಕಂಗಿಲ್ಲ. ಏನ್ ಇವ್ರು ಕೈಗಾರಿಕೆ ಮಾಡ್ತಾರೋ, ಕೈಗಾರಿಕೆ ಮಾಡಕ್ ಬಂದಂತ ಮನುಷ್ಯರು ಅಷ್ಟೇ ಬದುಕ್ತಾರ. ಅದರಿಂದ ಕೆಮಿಕಲ್ಸ್ ಅಷ್ಟೇ ಉತ್ಪನ್ನ ಆಕತ್ ಹೊರತಾಗೆ ಏನು ಅಮೃತ ಉತ್ಪನ್ನ ಆಗಂಗಿಲ್ಲ. ಇವತ್ತಿಲ್ಲಿ ಇದು ಹಂಗ ಕುಲ್ಲಾಣಜಿಗೆ ಅಂತ ತಿಳ್ಕೊರಿ ನೀವು. ಲಕ್ಷಾಂತರ ಕೋಟ್ಯಾಂತರ ಗೋಗ ಬದುಕ್ತಾವ. ಕೋಟ್ಯಾಂತರ ಜನ ರೈತರು ಬದುಕ್ತಾರ. ಗುಬ್ಬಿ, ಕಾಯಿ, ನಾಯಿ, ನೆರಿ, ಹುಲಿ, ಬೆಕ್ಕ ಎಲ್ಲಾ ದೇಶಕ್ಕೆ ಸಂಪತ್ತಪ್ಪ ಅಂದ್ರ ಪ್ರಾಣಿಗಳು. ಕೊನೆಯದಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿರೋ, ಎಚ್ಚರಿಕೆಯನ್ನ ನೀಡ್ತಿರೋ, ನಿಮಗೆ ಬಿಟ್ಟು ಮನವಿ ಮಾಡ್ಕೊಳಕ್ ಬಂದೇವು. ಇವತ್ತು ಮನವಿ ಮಾಡ್ಕೊಂಡೆವು. ಈಗ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಇದನ್ನ ಫಲವತ್ತಾದ ಭೂಮಿ ನಾಶ ಮಾಡೋದು ಬಿಡ್ರಿ, ಕೆಟ್ಟ ಕನಸುಗಳು ಬಿಡ್ರಿ, ದುರಾಶೆಯನ್ನು ಬಿಡ್ರಿ. ಸಾಕಷ್ಟು ಗಳಿಸಿದೆ ನೀವು. ಎಲ್ಲಾ ರಾಜಕಾರಣಿಗಳು 5 ವರ್ಷದಾಗ, ಇವತ್ತಿನ ರಾಜಕಾರಣಿಗಳು 5 ವರ್ಷದಾಗ ಎಷ್ಟು ಗಳಿಸ್ಬೇಕು ಅಷ್ಟು ಗಳಿಸೇ ಬಿಟ್ಟಿರ್ತೀರಿ. ಎಲ್ಲಾ ಕೊಲೆ, ಸುಲಿಗಿ, ದರುಡಿ ಇದನ್ನ ಮೊದಲು ಬಂದ್ ಮಾಡ್ರಿ. ಈ ಸಂಪತ್ ಭರಿತವಾದಂತ ನಾಡನ್ನು ಉಳಿಸ್ರಿ, ಈ ಮಣ್ಣನ್ನು ಉಳಿಸ್ರಿ, ಈ ನೀರನ್ನು ಉಳಿಸ್ರಿ, ಈ ವಾಯುವನ್ನು ಕಲುಷಿತ ವಾಯು ಮಾಡಬೇಡ್ರಿ, ಈ ವಾಯುವನ್ನು ಉಳಿಸ್ರಿ. ನಮ್ಮ ಪೀಳಿಗೆನ ಉಳಿಸಿದಂಕತಿ ಈ ದೇಶಕ್ಕೆ, ಈ ನಾಡಿಗೆ, ಈ ರಾಜ್ಯಕ್ಕೆ ಎಲ್ಲಾ ಯುವಕರದಾರಲ್ಲ ಅವ್ರಿಗೆ ಸಂಪತ್ ಭರಿತವಾದಂತ ಜ್ಞಾನವನ್ನು ಕೊಡ್ರಿ. ಶಾಲೆಗಳು ಕಟ್ಟಿಸ್ರಿ, ಕಾಲೇಜುಗಳು ಕಟ್ಟಿಸ್ರಿ. ಕಾಲೇಜೊಳಗೆ ರೈತಾಪಿಗೆ ಹೆಂಗ್ ಮಾಡ್ಬೇಕು ಅನ್ನೋ ಒಂದು ಕ್ಲಾಸ್ ಕೊಡ್ರಿ. ರೈತರಿಗಾಗಿ ಒಂದು ಕ್ಲಾಸ್ ಕೊಡ್ರಿ. ಈ ರಾಜ್ಯಕ್ಕ ರೈತ ಪರಿಷತ್ ಆಗ್ಬೇಕಾಗೈತಿ. ಈ ರಾಜಕಾರಣ ಮಾಡೋರು ರೈತ ಪರಿಷತ್ನಿಂದ ಕೇಳ್ಕೊಂಡ್ಕಾರ. ಅವ್ರದ್ದು ಅಲ್ಲಿ ಒಬ್ರು, ಇಬ್ರು, 4 ಮಂದಿ ನಮ್ಮ 4 ಇವನ್ ಮಾಡಿದಾರ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೈಋತ್ಯ ಕರ್ನಾಟಕ, ವಾಯು ಕರ್ನಾಟಕ ಮಾಡಿದಾರ. ಆ ಟೈಪ್ ಅಲ್ಲಿ ಅವ್ರ ಒಬ್ಬೊಬ್ಬರನ್ನ ಸದಸ್ಯರನ್ನ ತಗೋಬೇಕು. ಸದಸ್ಯರನ್ನ ತಗೊಂಡ ರಾಜಕಾರಣ ಹೆಂಗ್ ಮಾಡ್ಬೇಕು, ರೈತರಿಗೆ ಯಾವ ವ್ಯವಸ್ಥೆ ಬೇಕು ಅನ್ನೋದು ಕೊಟ್ರ ರೈತರ ಮುಂದೆ ಬರ್ತಾರೋ. ಇವತ್ತಿಗೆ ರೈತರ ಹೆಸರಲ್ಲೇ ರಾಜಕಾರಣ ಮಾಡಿ ಹಲವಾರು ಜನ MLA-ಗಳಾಗಿದ್ದಾರೆ, MP-ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಎಲ್ಲಾರು ರೈತರ. ಇವತ್ತೇನು ರಾಜಕಾರಣ ಕುರ್ಚಿ ಮೇಲೆ ಕುಂತಾರಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಪಾರ್ಲಿಮೆಂಟ್ ಕುರ್ಚಿ ಮೇಲೆ ಕುಂತವ್ರು ಸಹಿತ ಎಲ್ಲಾರು ರೈತರ ಮಕ್ಕಳ, ರೈತರವ್ರು. ಆದ್ರೆ ರೈತರ ಅನ್ನೋದು ನೆಂಪಿಡ್ಬೇಕು. ಎಲ್ಲಾರು ಮನುಷ್ಯರನ್ನ, ಮನುಷ್ಯತ್ವ ಅನ್ನೋದು ನೆಂಪಿಡ್ಬೇಕು. ಮನುಷ್ಯತ್ವ ನೆಂಪಿಟ್ಟು ರಾಜಕಾರಣ ಮಾಡಿ ಈ ನಾಡಿನ ಜ್ಞಾನವನ್ನ, ಈ ನಾಡಿನ ಯುವಕ ಮಕ್ಕಳನ್ನ ಮುಂದೆ ತರಬೇಕಪ್ಪ ಅಂದ್ರ ಈ ದೇಶ ಮುಂದೆ ಬರ್ತೈತಿ. ಈ ದೇಶದನ್ನವ್ರು ಹೊರಗಿನ ದೇಶದೊಳಗ ಕೀರ್ತಿ ಪತಾಕಿನ ಹಾರಿಸಿ ಇವತ್ತು ನಮ್ಗೆ ಹಂಗ ಒಬ್ರು ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದರ ತೋರಿ ನೀವು. ಅವತ್ತಿನ ದಿನಮಾನದೊಳಗ ಭಾಳ ಹಿಂದುಳಿತ ನಮ್ಮ ದೇಶ. ಆದ್ರೆ ಆ ಹಿಂದುಳಿದಂತ ಸಂದರ್ಭದೊಳಗೂ ನಮ್ಮ ದೇಶದ ಕೀರ್ತಿನ ಉತ್ತುಂಗ ಶಿಖರಕ್ಕೆ ಏರಿಸಿದಂತ ವ್ಯಕ್ತಿಗಳು ಅಂತವ್ರ ಲಕ್ಷಾಂತರ ಜನ ಅದಾರ, ಕೋಟ್ಯಾಂತರ ಜನ ಅದಾರ ನಮ್ಮ ಯುವಕರು. ಅವ್ರಿಗೆ ಬೆಲೆ ಕೊಡ್ರಿ. ಮತ್ತೆ ಈ ನಾಡಿನ ಪ್ರಜೆಗಳಿಗೂ ವಿನಂತಿ ಮಾಡ್ಕೋತೇನೆ, ಈ ರೈತರಿಗೂ ವಿನಂತಿ ಮಾಡ್ಕೋತೇನೆ. ಯಾರು ಒಳ್ಳೆ ವ್ಯಕ್ತಿ ಇದಾರೋ ರೈತರ ಮನ್ಯಾಗ ಹುಟ್ಲಿ, ಅವ್ರ ಕಡೆ ಒಂದು ಪೈಸಾ ಇಲ್ಲದ ಕಟ್ಟುವತ್ತಿ. ಈ ನಾಡಿನವರು ಅಂತ ವ್ಯಕ್ತಿನ ನಿಂದ್ರಸ್ರಿ, ಇಂಥ ದುಷ್ಟ ಶಕ್ತಿನ ಕೆಡೋರಿ. ಪ್ರಜಾಪ್ರಭುತ್ವ ಅದಕ್ಕೇನು ಅವಶ್ಯಕತೆ ಇಲ್ಲ. ಇವತ್ತು ಫ್ಯಾಕ್ಟ್ರಿ ಕಟ್ಟಾಕ ಹಣ ಬೇಕಾ, ಓಟ್ ಹಾಕಕ್ಕೆ ಹಣ ಬೇಕಾಗಿಲ್ಲ. ಎಲ್ಲರೂ ಕೂಡ್ರಿ, ಪ್ರತಿ ಹಳ್ಳಿಯವರು ಕೂಡ್ರಿ. ಕೂಡಿಕ್ಯಾರ ಪ್ರಜೆಗಳು ನೀವು ತಯಾರಾಗ್ರಿ. ಮೊದಲು
ಪ್ರಜೆಗಳು ತಯಾರಾಗ್ರಿ, ಪ್ರಜೆಗಳು ಪ್ರಾಮಾಣಿಕರಾಗ್ರಿ, ಪ್ರಜೆಗಳು ಹೋಟ್ ಚಲಾಯಿಸ್ರ ನಿಮ್ಮ ಕಡೆ ಇಡೀ ಜಗತ್ ನೋಡುವಂಗೆ ಹೋಟ್ ಚಲಾಯಿಸ್ರಿ. ನಮ್ಮ ಕಿತ್ತೂರು ನಾಡಿನ ಮಾಡಿತ್ತವಾಗ ಹಿಂದೆ ಬಾಬಾಗೌಡ್ರನ್ನ ಕಿತ್ತೂರು ನಾಡಿನಿಂದ ಆರಿಸಿದ್ವು, ಧಾರವಾಡ ಜಿಲ್ಲೆಯಿಂದ ಆರಿಸಿದ್ವು. ಒಂದು ಪೈಸಾ ತಗೋಲಿಲ್ಲ, ಒಬ್ರಿಗೂ ಒಂದು ಪೈಸಾ ಬೇಕಾಗಿಲ್ಲ, ಒಬ್ರ ಕಡೆ ಒಂದು ಚಾ ಕುಡಿಸೋ ವಿಚಾರ ಮಾಡ್ಲಿಲ್ಲ. ಸೈಕಲ್ಗಳು ಚಕಡಿಗಳು ತಂದು ಇಲೆಕ್ಷನ್ ಮಾಡಿದ್ವು. ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟಿದ್ದಪ್ಪ ಅಂದ್ರೆ ಭಾರತ ದೇಶದ ಫಸ್ಟ್ ಫಲ ಕಿತ್ತೂರು, ಧಾರವಾಡ. ಆ ನಿಟ್ಟಿನೊಳಗೆ ನಾವು ಇಲೆಕ್ಷನ್ ಮಾಡಬೇಕು. ಈ ರಾಜಕಾರಣಿಗಳ ದಿಟ್ಟತನ ಏನು ತೋಂಕರ್ ಇದನ್ನ ಭಾರತ ದೇಶದ ಈ 1 ನಂಬರ್ ಭೂಮಿಯನ್ನು ಹಾಳು ಮಾಡಿರಪ್ಪ ಅಂದ್ರೆ ಇವ್ರಿಗೆ ತಕ್ಕ ಉತ್ತರ ಕೊಡ್ಬೇಕಪ್ಪ ಅಂದ್ರೆ ಕುಚ್ಚ ಕಸಬೇಕು, ಇವ್ರನ್ನ ಜೈಲ್ ಕಳಿಸ್ಬೇಕು. ಅಂದ್ರೆ ಈ ನಾಡಿ ಕಿಮ್ಮತ್ತ, ಈ ಪ್ರಜಾಪ್ರಭುತ್ವ ಕಿಮ್ಮತ್ತ ಐತಿ. ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಮಾಧ್ಯಮದವರು ಸಂಪೂರ್ಣಪರವಾಗಿ ನೀವು ಬೆಂಬಲ ಕೊಡಬೇಕು, ಸತ್ಯವನ್ನ ಎತ್ತಿ ಹಿಡಿಬೇಕು. ನಿಮ್ಮ ಹೆಸರಣ್ಣ? ನನ್ನ ಹೆಸರು ಶ್ರವಣ್ ಸಿಂಗ್ ಮೊಕಾಶ್ ಅಂತಿಕಾರ, ಬೆಳಗಾವಿ ಜಿಲ್ಲಾ, ಕಿತ್ತೂರು ಚೆನ್ನಮ್ಮನೂರು, ಚೆನ್ನಮ್ಮನಾಡು. ಧನ್ಯವಾದಗಳು.